ಕಲ್ಪನೆ ಮಾಡಿ, ನೀವು ಕಾಡಿನಲ್ಲಿ ಹೋಗಿದ್ದೀರಿ. ಹಠಾತ್ ದಾರಿ ಕಾಣುತ್ತಿಲ್ಲ, ಮೊಬೈಲ್ಗೆ ಸಿಗ್ನಲ್ ಇಲ್ಲ, ಸಂಜೆಯಾಗುತ್ತಿದೆ, ಸುತ್ತೂ ವಿಚಿತ್ರ ಶಬ್ದಗಳು. ಅಂತಹ ಸಮಯದಲ್ಲಿ ಭಯಪಡುವುದಕ್ಕಿಂತ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ನಿಮ್ಮ ಜೀವ ಉಳಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ಕಾಡಿನಲ್ಲಿ ತಪ್ಪಿ ಹೋದರೆ ಹೇಗೆ ಬದುಕುಳಿಯಬೇಕು, ಹೇಗೆ ಸಹಾಯ ಪಡೆಯಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಎಲ್ಲವನ್ನೂ ತಿಳಿಯೋಣ. ಕಾಡಿನಲ್ಲಿ ತಪ್ಪಿ ಹೋದಾಗ ಮೊದಲ ಶತ್ರು ಪ್ರಾಣಿಯಲ್ಲ, ಅದು ನಿಮ್ಮ ಭಯ. ಗಾಬರಿಯಾದರೆ ನಾವು ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ ಮೊದಲು ನಿಲ್ಲಿ, ಆಳವಾಗಿ ಉಸಿರಾಡಿ, ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಅಮೆರಿಕಾದ ಸರ್ವೈವಲ್ ರೂಲ್ ಪ್ರಕಾರ ಸ್ಟಾಪ್ ವಿಧಾನ ಬಳಸಿ. SOTP. S ಸ್ಟಾಪ್, ನಿಲ್ಲಿ. T ಥಿಂಕ್, ಯೋಚಿಸಿ. O ಅಬ್ಸರ್ವ್, ಸುತ್ತಮುತ್ತ ಗಮನಿಸಿ. P ಪ್ಲಾನ್, ಯೋಜನೆ ಮಾಡಿ. ನೀವು ಬಂದ ದಾರಿಯನ್ನು ನೆನಪಿಸಲು ಪ್ರಯತ್ನಿಸಿ. ಪಾದಗುರುತುಗಳಿವೆಯಾ? ಮುರಿದ ಕೊಂಬೆಗಳಿವೆಯಾ? ನೀವು ಬಂದಾಗ ಕಂಡ ಮರ ಅಥವಾ ಕಲ್ಲುಗಳಿವೆಯಾ? ಸೂರ್ಯನ ದಿಕ್ಕನ್ನೂ ಉಪಯೋಗಿಸಬಹುದು. ಬೆಳಗ್ಗೆ ಸೂರ್ಯ ಪೂರ್ವದಲ್ಲಿ, ಸಂಜೆ ಪಶ್ಚಿಮದಲ್ಲಿ ಅಸ್ತವಾಗುತ್ತದೆ. ಆದರೆ ದಿಕ್ಕು ಗೊತ್ತಿಲ್ಲದಿದ್ದರೆ ಅತಿಯಾಗಿ ನಡೆಯಬೇಡಿ, ಇನ್ನಷ್ಟು ಒಳಗೆ ಹೋಗುವ ಸಾಧ್ಯತೆ ಇರುತ್ತದೆ. ಮನುಷ್ಯ ಆಹಾರವಿಲ್ಲದೆ ಕೆಲ ದಿನ ಬದುಕಬಹುದು, ಆದರೆ ನೀರಿಲ್ಲದೆ ಹೆಚ್ಚು ಸಮಯ ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ನೀರಿನ ಮೂಲ ಹುಡುಕಿ. ಹರಿಯುವ ನೀರು ನಿಂತ ನೀರಿಗಿಂತ ಸುರಕ್ಷಿತ. ಆದರೆ ಸಾಧ್ಯವಾದರೆ ನೀರನ್ನು ಕುದಿಸಿ ಕುಡಿಯಿರಿ. ಮಳೆ ಬಂದರೆ ಪ್ಲಾಸ್ಟಿಕ್ ಅಥವಾ ಎಲೆಗಳಿಂದ ನೀರು ಸಂಗ್ರಹಿಸಬಹುದು. ರಾತ್ರಿ ಸಮಯದಲ್ಲಿ ಅನಗತ್ಯವಾಗಿ ನಡೆಯಬೇಡಿ. ಕತ್ತಲೆಯಲ್ಲಿ ಗುಂಡಿ, ಹಾವು, ಕಾಡು ಪ್ರಾಣಿಗಳ ಅಪಾಯ ಹೆಚ್ಚು. ಒಂದು ಸುರಕ್ಷಿತ ಜಾಗ ಹುಡುಕಿ. ಮರದ ಕೆಳಗೆ, ಕಲ್ಲಿನ ಹತ್ತಿರ ಅಥವಾ ಗಾಳಿಯಿಂದ ರಕ್ಷಣೆ ಸಿಗುವ ಸ್ಥಳದಲ್ಲಿ ತಾತ್ಕಾಲಿಕ ಆಶ್ರಯ ನಿರ್ಮಿಸಿ. ಒಣ ಎಲೆಗಳು ಮತ್ತು ಕೊಂಬೆಗಳು ದೇಹದ ತಾಪಮಾನ ಉಳಿಸಲು ಸಹಾಯ ಮಾಡುತ್ತವೆ. ಕಾಡಿನಲ್ಲಿ ಪ್ರಾಣಿಗಳನ್ನು ನೋಡಿದರೆ ಓಡಬೇಡಿ. ಬಹುತೇಕ ಪ್ರಾಣಿಗಳು ಮಾನವನನ್ನು ನೋಡಿ ತಾವೇ ದೂರ ಹೋಗುತ್ತವೆ. ಆದರೆ ಅವುಗಳನ್ನು ಕೆಣಕಬೇಡಿ. ಮಕ್ಕಳಿರುವ ಪ್ರಾಣಿಗಳ ಹತ್ತಿರ ಹೋಗಬೇಡಿ. ರಾತ್ರಿ ಸಮಯದಲ್ಲಿ ಶಬ್ದ ಮಾಡುವುದು ಕೆಲವೊಮ್ಮೆ ಪ್ರಾಣಿಗಳನ್ನು ದೂರ ಇಡಬಹುದು. ರಕ್ಷಣೆ ಪಡೆಯಲು ನಿಮ್ಮ ಸ್ಥಳವನ್ನು ತಿಳಿಸಬೇಕು. ಸಿಟಿ ಇದ್ದರೆ 3 ಬಾರಿ ಊದಿ. ಕಲ್ಲು ಅಥವಾ ಮರದ ಕೊಂಬೆಗಳಿಂದ SOS ಎಂದು ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ. ಬೆಂಕಿ ಅಥವಾ ಹೊಗೆ ಕೂಡ ದೂರದಿಂದ ಕಾಣಬಹುದು. ಆದರೆ ಬೆಂಕಿ ಹಚ್ಚುವಾಗ ಕಾಡಿಗೆ ಬೆಂಕಿ ತಗುಲದಂತೆ ಎಚ್ಚರಿಕೆ ವಹಿಸಿ. ಕಾಡಿನಲ್ಲಿ ಕಂಡ ಎಲ್ಲವನ್ನೂ ತಿನ್ನಬೇಡಿ. ಕೆಲವು ಹಣ್ಣುಗಳು, ಮಶ್ರೂಮ್ಗಳು, ಸಸ್ಯಗಳು ವಿಷಕಾರಿಯಾಗಿರಬಹುದು. ಗೊತ್ತಿಲ್ಲದ ಆಹಾರವನ್ನು ತಪ್ಪಿಸಿ. ನೀರು ಮತ್ತು ಸುರಕ್ಷತೆ ಮುಖ್ಯ. ಕಾಡಿನಲ್ಲಿ ತಪ್ಪಿ ಹೋಗುವುದು ಭಯಾನಕ ಅನುಭವ. ಆದರೆ ಸರಿಯಾದ ಜ್ಞಾನ ಮತ್ತು ಶಾಂತ ಮನಸ್ಸಿದ್ದರೆ ಬದುಕುಳಿಯುವುದು ಸಾಧ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.